ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಇವತ್ತು ನಾನು ಕ್ರಿಸ್ಪಿಯಾಗಿರುವಂಥ ರವೆ ದೋಸೆ ಇನ್ಸ್ಟೆಂಟಾಗಿ ಮಾಡುವುದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ನೋಡಿ, ಈ ಥರ ತೆಳ್ಳುವಾಗಿ ಮಾಡ್ಕೋಬೇಕು ಹಿಟ್ಟನ್ನು. ಹೇಗೆ ಮಾಡ್ಕೊಳ್ಳೋದು, ಇದಕ್ಕೇನೇನು ಹಾಕಬೇಕು ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ಇದು ಜಲ್ದಿನೇ ಆಗುತ್ತೆ ಬೆಳಗಿನ ತಿಂಡಿಗೆ, ಸರಿನಾ? ನೋಡಿ, ಇಷ್ಟು ಅದಷ್ಟುಗದೆ ಆರಾಮಾಗಿ ಎದ್ಬಿಡುತ್ತೆ ಚೆನ್ನಾಗಿ. ಕರೆಕ್ಟಾಗಿ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ ದೋಸೆ. ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಒಂದೊಳ್ಳೆ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋದಂತ. ನೋಡಿ, ನಾನು ಮೆಜರ್ಮೆಂಟಾಗಿ ಈ ಥರ 2 ಕಪ್ಪಷ್ಟು ರವೆ ಹಾಕ್ಕೊಳ್ತೀನಿ. ಈ ಸಣ್ಣ ರವೆ ಸಿಗುತ್ತಲ್ವ, ಆ ರವೆ, ಚಿರೋಟಿ ರವೆ, ಅದನ್ನು ಹಾಕ್ಕೊಳ್ಳಿ. ನೋಡಿ, ಅದಕ್ಕೆ ಅದೇ ಸೇಮ್ ಕಪ್ನಲ್ಲಿ 1 ಕಪ್ಪಷ್ಟು ಫ್ರೆಶ್ ಮೊಸರು ಹಾಕ್ತಾಯಿದ್ದೀನಿ. ಕೊತ್ತಂಬರಿ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಬೇಕಾದರೆ ಕ್ಯಾರೆಟ್ ತುರಿದು ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ನೀಟಾಗಿ. ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗೆಲ್ಲ ಕಲಿಸ್ಬೇಕು. ನೋಡಿ, ನೀರು ಇನ್ನೂ ಹಾಕಿ ಆಮೇಲೆ ಸ್ವಲ್ಪ ತನಕ ಅದನ್ನು ನಾವು ನೆನೆ ಇಡೋದ್ರಿಂದ ಆ ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಆಗಬೇಕು. ನೋಡಿ, ಈ ಥರ ಆಗಿ ಒಂದು 5-10 ನಿಮಿಷಗಳ ಕಾಲ ಅದನ್ನು ರವೆ ಸ್ವಲ್ಪ ಇದಾಗಲಿ, ಅದನ್ನು ನೆನೆಯಾಗಿ ಬಿಟ್ಬಿಡೋಣ. ನೋಡಿ, ನೆಂದ ಮೇಲೆ ಅದಕ್ಕೆ ಇನ್ನೊಂದಿಷ್ಟು ನೀರು ಬೇಕಿದ್ರೆ ಸೇರಿಸ್ಕೊಳ್ಳಿ ನೀವು ನೋಡಿಕೊಂಡು. ತೆಳುವಾಗಿರಬೇಕು ನೋಡಿ, ಈ ಥರ. ನೋಡಿ, ಬೇಗನೆ ಆಗುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ. ನೋಡಿ, ನಂಗೆ ಗ್ಯಾಪ್ ಇತ್ತಲ್ವ, ಇನ್ನೊಂದಿಷ್ಟೆಲ್ಲ ಹಿಟ್ಟು ಹಾಕಿ ಅದನ್ನು ಸರಿ ಮಾಡಿದೆ. ನೋಡಿ, ಎಷ್ಟು ದೊಡ್ಡದಾಗಿ ಆರಾಮಾಗಿ ಎದ್ದು ಬರುತ್ತೆ ಇದು. ಚೆನ್ನಾಗಿ ಆಗುತ್ತೆ, ಕ್ರಿಸ್ಪಿಯಾಗಿರುತ್ತೆ ಇದು ದೋಸೆ, ರವೆ ದೋಸೆ. ನೋಡಿ, ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್ ಬಾಯ್.